ಐದು ಕಾಲಿಗೆ ಹೊರಟೋದು. ಐದುವರೆಗೆ ಬಸ್ ಬಂದ್ರೆ ಅನುಕೂಲ ಆಗುತ್ತಾ? ಯಾವ ಊರಿಗೆ ಹೋಗ್ಬೇಕು ನೀವು? ಹಲೋ ರಾಪ್ ಮಾಡೋದು ನಾನೀಗ ಶೆಟ್ಟಿಹಳ್ಳಿಲಿದ್ದೀನಿ. ನಿಮ್ಗೆ ಏನಾಗುತ್ತೆ, ಈ ಸ್ಕೂಲ್ ಬಿಡೋದು 5:15 ರೀ. ಕರೆಕ್ಟಾಗಿ 5 ಗಂಟೆಗೆ ಬಸ್ ಪಾಸ್ ಆಗ್ತಾರೆ. 7 ಗಂಟೆ ಆಗಿದೆ. ಹೆಚ್ಚು ಕಮ್ಮಿ ಒಂದು 25-30 ಮಕ್ಕಳು ಹೆಣ್ಮಕ್ಳು ಇಲ್ಲ ನೋಡಿ. ಅಲ್ಲಿ ಬೇರೆ ಒಂದು 50 ಮಕ್ಕಳು ಕಾಯ್ತಾ ಇದ್ದಾವೆ. 7 ಗಂಟೆ ಇವ್ರು ಮನೆಗೆ ಹೋಗಿ ಸೇರೋದು ಯಾವಾಗ? 6:30 ಆಗಿದೆ. ಈಗ ಎಷ್ಟೊತ್ತಿಗೆ ಬಸ್? ಈಗ ನೋಡ್ರಿ, ಈ ಶೆಟ್ಟಿಹಳ್ಳಿ ನಮ್ಮ ಊರಿದೆ. ನನಗೆ ನೀವು ನಾಳೆ ಯಾರನ್ನ ಕಳಿಸಿ ನಿಮ್ಮ ನೀವು ಯಾರು ಬಂದಿಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗ್ಲಿ. ಮಕ್ಕಳು 5:15 ಕೇಳಿ ಹೇಳ್ತೀನಿ, 5:15 ಬಸ್ ಬರಬೇಕು. 5:15 ನೋಡಿ. ಈಗ ಹೆಚ್ಚು ಕಮ್ಮಿ ಇಲ್ಲಿಂದ 10-15 ಕಿಲೋಮೀಟರ್ ದೂರಕ್ಕೆ ಹೋಗೋ ಎಲ್ಲ ಮಕ್ಕಳು ಇಲ್ಲೇ ಇದ್ದಾರೆ. 6:30 7 ಗಂಟೆ ಅನ್ನೋ ಪೇರೆಂಟ್ಸ್ಗಳು ಏನು ಮಾಡ್ಬೇಕು? ಹೆಣ್ಮಕ್ಳು ಇಷ್ಟೋ ತನಕ ಮನೆಗೆ ಬಂದಿಲ್ಲ ಅಂತ ಹೇಳಿದರೆ ಅಲ್ಲ. ನಾಳೆ ಇಲ್ಲಿ ನೋಡಿ, ಒಂದು ನಿಮಿಷ. ಅದಕ್ಕೆ ನಾನು ಹೇಳ್ತೀನಿ, ನಾಳೆ ಅಥವಾ ನಾಳೆ ಬೇಡ, ನಾಳೆ ಕೆಲವು ಟೈಮ್ 5 ಗಂಟೆಗೆ ಹೋಗಿರುತ್ತೆ ಸರ್. ಕೆಲವು ಟೈಮ್ 5 ಗಂಟೆಗೆ ಹೋಗಿ. ನಾನು ಹೇಳ್ತೀನಿ ಕೇಳಿ, ಸೋಮವಾರ ಇಲ್ಲಿಗೆ 4:15 ನಿಮ್ಮ ಸ್ಟಾಫ್ ಯಾರು ಬರಬೇಕು. ಇಲ್ಲಿಗೆ ಸ್ಟಾಫ್ ಬಂದು ಈ ಭಾಗದಲ್ಲಿ ಎಷ್ಟು ವೆಹಿಕಲ್ಗಳು ಎಷ್ಟು ಬಸ್ಗಳು ಪಾಸ್ ಆಗ್ತವೆ ನೋಡಿ ಅಲ್ಲ ಕೇಳಿ ನೋಡಿ. ಮಕ್ಕಳುಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಒಂದು ಬಸ್ ಮಾಡಲೇಬೇಕು ರೀ. ಈ ಥರ ಮಕ್ಕಳುಗಳು ಇಷ್ಟ ತನಕ ಮನೆಗೆ ಹೋಗಿರೋ ಪೇರೆಂಟ್ಸ್ಗಳು ಏನಾಗಬೇಕು ರೀ ಪಾಪ. ನೀವು ರೂಟ್ ತೊಗೊಳ್ಳಿ. 5:15 ಒಂದು ದಿವಸ ಹೋಗುತ್ತೆ, 5 ಗಂಟೆಗೆ ಹೋಗುತ್ತೆ, ಅದೆಲ್ಲ ಇಲ್ಲ. ಎಕ್ಸಾಕ್ಟ್ 5:15 ಬಸ್ ಪಾಸ್ ಆಗಬೇಕಿದೆ. ಆ ರೀತಿ ಮಾಡಿಕೊಡಿ. ಶಂಕರನಹಳ್ಳಿ ರೂಟ್ ಅಂದರೆ ಹಾಸನ ಹೋಗ್ಬೇಕು. ಮಾಡಿಸ್ಕೊಡ್ತೀನಿ ಮಕ್ಕಳ. ಗೊತ್ತಾಯ್ತಲ್ಲಪ್ಪ? ಸ್ಕೂಲ್ ಅವರು ನೀವೆಲ್ಲ ಸರ್ ಅದು 4:15 ಇಂದ 5:15 ಗ್ರೂಪ್ ಸ್ಟಡಿ ನಡೆಯುತ್ತೆ ಸರ್. 5:15 ಕರೆಕ್ಟಾಗಿ ಬಿಡುತ್ತೆ. ಇವರು ಒಂದೊಂದ್ಸಲ 5 ಗಂಟೆಗೆ ಹೋಗಿರ್ತಾರೆ. ಬಸ್ ಎಷ್ಟೊತ್ತು ಹೋಗ್ಬೇಕು? 5:15 ಸರ್. 5:30 ಬರಂಗೆ ಮಾಡ್ಕೊಡ್ತೀನಿ. ಹೋಗೋದು ಮಾಡ್ಕೊಡ್ತೀನಿ. ಓಕೆ. ಸೋಮವಾರ DTO ಬರೋಕ್ಕೆ ಹೇಳಿದ್ವಿ. ಸೋಮವಾರ ಗೊತ್ತಾಯ್ತಲ್ಲ? ನೀವು ಸೋಮವಾರ DTO ಇಲ್ಲಿ ಬರಬೇಕು. ಇಲ್ಲ ಅಂತ ಹೇಳಿದರೆ ನಿಮ್ಮ ನಂಬರ್ ಕೊಡಕ್ಕೆ ನೀವು ನಂಬರಿಗೆ ಫೋನ್ ಮಾಡ್ಕೊಳ್ಳಿ. ಬನ್ನಿ, ಅವ್ರು DTO ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಅವರು ಎಲ್ಲಿ ಹೋಗಿ